ಜೀವನದಲ್ಲಿ ಅನಿವಾರ್ಯತೆ ಅನ್ನೋದು ಅಸಮತೋಲತೆಯನ್ನು ತಂದೊಡ್ಡುತ್ತದೆ. ಆ ಅನಿವಾರ್ಯತೆಯಿಂದಲೇ ಬದುಕಿನ ಹೊರೆ ಆರಂಭವಾಗುತ್ತದೆ. ಸಾಧಿಸಬೇಕು ಅಂತ ಪಣ ತೊಟ್ಟಿದ ಮೇಲೆ ನೋಡೋ ನೋಟ, ಇಡೋ ಹೆಜ್ಜೆ ಗುರಿಯ ಕಡೆಗೆ ಇರಬೇಕು. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನು ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷ, ಸೋತರೆ ಅನುಭವ. ನೀ ಕಂಡ ಸಾಲುಗಳೇ ನಿನಗೆ ಪಾಠವಾಗಿ ನಿನ್ನ ನಾಳೆಯ ಗೆಲುವಿಗೆ ಸ್ಫೂರ್ತಿ ತುಂಬುತ್ತವೆ. ಪ್ರಯಾಣ ಮಾಡಿದ ಮೇಲೆ ಪ್ರಯಾಣ ಎಷ್ಟೇ ದೂರವಾದರೂ, ಎಷ್ಟೇ ಕಷ್ಟ ಬಂದರೂ ಅದನ್ನು ಉಳಿಸಿಕೊಳ್ಳುವುದು ಮಾನವ ಧರ್ಮ. ಯಾರು ನಿಮಗಾಗಿ ಕಾಯುತ್ತಾರೋ ಅವರಿಗಾಗಿ ಬದುಕಿ. ಯಾರು ನಿಮಗಾಗಿ ಅಳುತ್ತಾರೋ ಅವರನ್ನು ನಗಿಸಿ. ಯಾರು ನಿಮಗಾಗಿ ಹಂಬಲಿಸುತ್ತಾರೋ ಅವರನ್ನು ಪ್ರೀತಿಸಿ. ಯಾವಾಗ ನಿಮ್ಮ ಮನಸ್ಸು ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡುವುದೋ ಅಲ್ಲಿ ಪ್ರೀತಿಯೂ ಸಹ ಚಿಗುರೊಡೆಯುತ್ತದೆ. ಮನುಷ್ಯನಿಗೆ ಮನುಷ್ಯ ದಾಸನಲ್ಲ, ಆದರೆ ಮನುಷ್ಯನು ಹಣದ ದಾಸನಾಗಿದ್ದಾನೆ. ಗೌರವವಾಗಲಿ ಕೀಳಿರಿಮೆಯಾಗಲಿ ಅದು ಹಣವನ್ನೇ ಅವಲಂಬಿಸಿದೆ. ಅಪಾಯದಲ್ಲಿ ಧೈರ್ಯ, ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಜೀವನದಲ್ಲಿ ಯಾವ ಭಯವೂ ಇಲ್ಲ. ಯಾವಾಗಲೂ ಸಂತೋಷದಿಂದಿರಿ. ಸಂಜೆಗೆ ಬರೀ ಸೂರ್ಯ ಮಾತ್ರ ಮುಳುಗೋದಿಲ್ಲ, ನಮ್ಮ ಆಯಸ್ಸಿನ ಒಂದು ದಿನವೂ ಮುಗಿಯುತ್ತದೆ. ಎಲ್ಲ ಸಮಯದಲ್ಲೂ, ಎಲ್ಲ ಸ್ಥಳದಲ್ಲಿ, ಎಲ್ಲ ಸಂದರ್ಭದಲ್ಲಿ ನಾನೇ ಸರಿ ಎಂದು ಭಾವಿಸಿದರೆ ಜೀವನದಲ್ಲಿ ನೀನು ಏನನ್ನು ಕಲಿಯಲಾರೆ. ಅಸೂಯೆಯಿಂದ ಬದುಕಿದವರಿಗೆ ಸರಿಯಾಗಿ ನಿದ್ದೆ ಬರುವುದಿಲ್ಲ. ಅಹಂಕಾರದಿಂದ ಬದುಕಿದವರಿಗೆ ಸರಿಯಾದ ಸ್ನೇಹಿತರಿರುವುದಿಲ್ಲ. ಅನುಮಾನದಿಂದ ಬದುಕಿದವರಿಗೆ ಸರಿಯಾದ ಜೀವನವಿರುವುದಿಲ್ಲ. ಜೀವನದಲ್ಲಿ ಆಸೆ ದುರಾಸೆಗಳನ್ನು ಕಡಿಮೆ ಮಾಡುವುದೇ ನಮ್ಮ ಸಂತೋಷದ ಕೀಲಿಕೆಯಾಗಿದೆ. ನೀವು ಗುರಿಯನ್ನು ಸಾಧಿಸುವಲ್ಲಿ ವಿಫಲವಾದರೆ ತಂತ್ರವನ್ನು ಬದಲಿಸಬೇಕೇ ವಿನಃ ಗುರಿಯನ್ನಲ್ಲ.